ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ತಾಸು ಶ್ಯಾಮರಾವ್ ಇವರು ಸಂಗ್ರಹಿಸಿದ ಭರತೇಶ ವೈಭವ, ಇದರಲ್ಲಿ ಒಟ್ಟಿಗೆ ನಿಮಗೆ 19 ಸಂಧಿಗಳನ್ನು ಇಟ್ಟಿದ್ದಾರೆ. ಈಗಾಗಲೇ ನಾನು ಒಂದು ಸಂಧಿ ಕಾಮದೇವಾಸ್ಥಾನ ಸಂಧಿ ಅನ್ನುವಂಥ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ 19 ಸಂಧಿಯನ್ನು ಕೂಡ ಮಾಡಿ ಹಾಕ್ತೇನೆ. ಈಗ ನಾವು ಎರಡನೆಯ ಸಂಧಿ ಸಂಧಾನ ಭಂಗ ಸಂಧಿ ಅನ್ನುವಂಥದ್ದು. ಈ ಸಂಧಾನ ಭಂಗ ಸಂಧಿ ಯಾವುದು ಅನ್ನುವಂಥದ್ದು ನೋಡ್ತಾ ಹೋಗೋಣ. ರತ್ನಾಕರ ವರ್ಣಿ ಬರೆದ ಭರತೇಶ ವೈಭವದ ಎರಡನೆಯ ಸಂಧಿಯನ್ನು ನೋಡೋಣ. ನಿಮ್ಗೆ ಗೊತ್ತಿದ್ದ ಹಾಗೆ ವಿದ್ಯಾರ್ಥಿಗಳೇ, ಭರತ ತನ್ನ ಶಸ್ತ್ರಾಗಾರದಲ್ಲಿ ಹುಟ್ಟಿದಂತಹ ಆ ಚಕ್ರವನ್ನು ನೋಡಿ ಆತ ದಿಗ್ವಿಜಯನ್ನು ಮಾಡ್ತಾ ಹೋಗ್ತಾನೆ. ಎಲ್ಲರೂ ಕೂಡ ಆತನಿಗೆ ತಮ್ಮ ರಾಜ್ಯವನ್ನು ಒಪ್ಪಿಸ್ತಾರೆ. ಹಾಗೆ ಆತನ ತಮ್ಮಂದಿರೂ ಕೂಡ ಆತನ ಅಣತಿಯಂತೆ ಅವರು ಆತನಿಗೆ ಆ ಒಂದು ರಾಜ್ಯವನ್ನೆಲ್ಲ ಒಪ್ಪಿಸಿ ಅವರು ಮುನಿಗಳಾಗಿ ದೀಕ್ಷೆ ಪಡೆದು ಮುನಿಗಳಾಗಿ ಹೊರಡ್ತಾರೆ. ಅನಂತರ ಭರತ ಏನು ಮಾಡ್ತಾನೆ, ತನ್ನ ತಮ್ಮನಾದಂತಹ ಬಾಹುಬಲಿ ಈತನಿಗೆ ಪತ್ರವನ್ನು ಕಳಿಸೋದಿಲ್ಲ, ಬದಲಿಗೆ ತನ್ನ ಮಂತ್ರಿಯನ್ನೇ ಕಳಿಸ್ತಾನೆ. ದಕ್ಷಿಣಾಂಕ ಅನ್ನುವಂಥ ಮಂತ್ರಿಯನ್ನು ಕಳಿಸ್ತಾನೆ. ಬಂದಂತಹ ಮಂತ್ರಿಯನ್ನು ಬಾಹುಬಲಿಯು ಯಥೇಚ್ಛವಾಗಿ ಆತನನ್ನು ಸತ್ಕರಿಸ್ತಾನೆ. ತಾನು ಬಂದಂತಹ ವಿಷಯವನ್ನು ಹೇಳಲು ಯಾವ ರೀತಿ ಹೇಳಲಿ ಅನ್ನುವಂಥದ್ದನ್ನು ಆತ ಯೋಚನೆ ಮಾಡ್ತಾನೆ. ಈಗ ಹೇಗೆ ಹೇಳ್ತಾನೆ, ಏನನ್ನು ಹೇಳ್ತಾನೆ ಅನ್ನುವಂಥದ್ದನ್ನು ಈ ಸಂಧಾನ ಭಂಗ ಸಂಧಿಯಲ್ಲಿ ನೋಡೋಣ. ಮರುದಿನ ಬಾಹುಬಲಿ ದಕ್ಷಿಣಾಂಕನ ಬರವಿನ ಕಾರಣವನ್ನು ಕೇಳ್ತಾನೆ. ಉತ್ತರವಾಗಿ ಆತ ಹೇಳ್ತಾನೆ, ದೊಡ್ಡೊಡೆಯರ ತಮ್ಮನಾದ ನೀವು ನನ್ನ ಚಿಕ್ಕ ಒಡೆಯರು, ನಾಡಿನ ಒಡೆಯರೂ ಕೂಡ. ಚೆನ್ನಿಗರೊಡೆಯರಾದ ನಿಮ್ಮಲ್ಲಿ ಭರತೇಶರ ಅಭಿಪ್ರಾಯವನ್ನು ತಿಳಿಸುವೆನು ಎಂದು ಹೇಳುತ್ತಾ, ಭರತೇಶ ಭೂಮಿಯನ್ನೆಲ್ಲ ಸ್ವಾಧೀನಪಡಿಸಿಕೊಂಡದ್ದು, ಮಾರ್ಗದಲ್ಲಿ ಆದಿತೀರ್ಥಂಕರರನ್ನು ತಾಯಿಯನ್ನು ಕಂಡದ್ದು, ಕೊನೆಗೆ ಪ್ರೀತಿಯಿಂದ ತಮ್ಮನನ್ನು ಕಾಣಲು ಅಪೇಕ್ಷಿಸಿದ್ದನ್ನು, ಜೊತೆಗೆ ತಮ್ಮಿಬ್ಬರ ಸಮಾಗಮವನ್ನು ನೋಡಬೇಕೆಂದು ಸೇನಾಪಡೆಯು ಆಶಿಸಿದ್ದ ಕಾರಣವಾಗಿ ಭರತೇಶನು ಅದಕ್ಕೆ ಒಪ್ಪಿ ನಿನ್ನೂರ ಹತ್ತಿರದಲ್ಲೇ ಬೀಡು ಬಿಟ್ಟಿದ್ದಾನೆ. ತಾವು ನಮ್ಮಾಸೆಯನ್ನು ಈಡೇರಿಸಬೇಕು ಎಂದು ಅಡ್ಡಬಿದ್ದ. ಅದಕ್ಕೆ ಬಾಹುಬಲಿ ಒಪ್ಪಲಿಲ್ಲ. ದಕ್ಷಿಣಾಂಕನ ಮೋಡಿಗೆ ಮರುಳಾಗದೆ ಅವನ ಮಾತಿನ ಜಾಣತನವನ್ನು ಮೆಚ್ಚುತ್ತಲೇ ಅವನ ಅಪೇಕ್ಷೆಯನ್ನು ನಿರಾಕರಿಸಿದ. ಅವನೀಗ ನಮ್ಮ ಅಣ್ಣನಲ್ಲ, ಯಜಮಾನ. ಬಣ್ಣದ ಮಾತನ್ನು ಆಡಬೇಡ. ಚಕ್ರ ನಿಂತ ಕಾರಣದಿಂದಲೇ ಬೀಡು ಬಿಟ್ಟಿದ್ದಾನೆ. ತನ್ನ ಪರಾಕ್ರಮವನ್ನು ತೋರಿಸುವ ಬಯಕೆ ಅವನದಾಗಿದೆ. ನನ್ನನ್ನು ಸೋಲಿಸುವ ಕಾರಣಾರ್ಥವಾಗಿ ಸಂಧಿಸುವ ನಾಟಕವನ್ನು ಆಡುತ್ತಿದ್ದಾನೆ. ಒಳಮರ್ಮವನ್ನು ಅರಿಯದವರಲ್ಲಿ ನಿನ್ನ ಜಾಣತನದ ಮಾತು ನಡೆಯಬಲ್ಲದು. ಒಳಮರ್ಮವನ್ನು ಅರಿತವರೆದುರು ನಿನ್ನ ಮಾತು ಸಾಗದು. ವಿಶ್ವದ ರಾಜರನ್ನೆಲ್ಲ ಸೋಲಿಸಿದರೂ ನಿನ್ನೊಡೆಯನ ರಾಜ್ಯ ದಾಹ ತಣಿದಿಲ್ಲ. ಸೇನೆಯನ್ನು ಮುಂದಿಟ್ಟು ನನ್ನನ್ನು ಎರಗಿಸಿಕೊಳ್ಳಲು ಹವಣಿಸಿದ್ದಾನೆ. ಆದರೆ ಈ ಬಾಹುಬಲಿ ಹಾಗೆ ಮಾಡನು. ತಂದೆ ಕೊಟ್ಟ ಉಂಬಳಿಯಲ್ಲಿ ನಾನಿರುವುದು ಆತನ ಕಣ್ಣಲ್ಲಿ ಕಿಸುರಾಯಿತೆ ಎಂದು ಛೇಡಿಸುತ್ತಲೇ ಬಾಹುಬಲಿ ಭರತೇಶನನ್ನು ಸಂಧಿಸಲೇಬೇಕೆಂಬ ದಕ್ಷಿಣಾಂಕನ ಒತ್ತಾಯವನ್ನು ನಿರಾಕರಿಸಿದ. ಬಡಪಟ್ಟಿಗೆ ದಕ್ಷಿಣಾಂಕನೂ ಬಿಡುವವನಲ್ಲ. ಮತ್ತೆ ಪ್ರಯತ್ನಿಸುತ್ತಾನೆ. ಭೂಮಿಯೇನು, ಅರ್ಧ ರಾಜ್ಯವನ್ನೂ ಕೊಡಲು ಸಿದ್ಧನಾಗಿರುವ ನಿನ್ನಣ್ಣನ ಮೇಲೆ ಈ ಬಗೆಯ ಮಾತನ್ನು ಹೇಳುವುದು ಉಚಿತವಲ್ಲ ಎಂದು ವಿನಯದಿಂದಲೇ ನುಡಿಯುತ್ತಾನೆ. ಬಾಹುಬಲಿ ಉತ್ತರವಾಗಿ, ಪೊಡವಿಯಾಸೆಯ ತೋರಿಸಿದರೆ ಭರತೇಶನ ಕಾಲ್ಗೆ ಎರಗುತ್ತಾನೆ ಎಂದು ಭಾವಿಸದಿರು. ನಾನು ಗುಣಕ್ಕೆ ವಂದಿಸುವೆ, ಸೋದರತ್ವಕ್ಕೆ ವಂದಿಸುವೆ, ಪರಾಕ್ರಮಕ್ಕೆ ಎರಗುವುದಿಲ್ಲ. ನನ್ನ ತಾಯಿಯೇನು ಊಳಿಗದ ಹೆಣ್ಣಲ್ಲ. ರಾಜನ 2 ಮಡದಿಯರಲ್ಲಿ ಒಬ್ಬಳು. ತೊತ್ತಿನ ಮಕ್ಕಳನ್ನು ಕರೆತರುವಂತೆ ನನ್ನನ್ನು ನಿಮ್ಮ ದೊರೆ ನಡೆಸಿಕೊಳ್ಳುವುದು ತರವೇ? ಪತ್ರವನ್ನು ಕಳಿಸಿ ಚಿಕ್ಕ ತಮ್ಮಂದಿರನ್ನೆಲ್ಲ ತಪಸ್ಸಿಗೆ ಅಟ್ಟಿದ. ನಾನು ಅದಕ್ಕೊಪ್ಪುವವನಲ್ಲ ಎಂದು ಅರಿತೇ ಗೆಳೆಯನಾದ ನಿನ್ನನ್ನು ಕಳುಹಿಸಿದ್ದಾನೆ. ನೀನು ಹುಸಿ ವಿನಯವ ತೋರಿ ನನ್ನನ್ನು ಹೆದರಿಸುತ್ತಿದ್ದೀಯೇ. ಇದರಿಂದ ಫಲವೇನೂ ಇಲ್ಲ. ಅದಕ್ಕೆ ಬದಲಾಗಿ ರೋಷದಿಂದ ಮೈಬಿಸಿಯಾಗುತ್ತದೆ. ನೀವು ನನ್ನೊಡೆಯನ ಗುಣಗಾನ ಮಾಡಿದಂತೆಲ್ಲ ನನ್ನ ಕೋಪ ಉಕ್ಕುತ್ತದೆ. ನನ್ನನ್ನು ಕೆರಳಿಸದೆ ಸುಮ್ಮನೆ ಹೊರಟು ಹೋಗು ಎಂದೆಲ್ಲ ಬಾಹುಬಲಿ ದಕ್ಷಿಣಾಂಕನನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ. ವಿಧಿಯಿಲ್ಲದೆ ದಕ್ಷಿಣಾಂಕ ಬಾಹುಬಲಿಯ ಕೋಪ ಹೆಚ್ಚಾದುದನ್ನು ಕಂಡು ದುಃಖಿಸುತ್ತಾನೆ.
ಅಳುತ್ತಲೇ ತನ್ನ ಮಾತಿನಿಂದಾದ ಹೆಚ್ಚಿದ ಕೋಪದ ಬಗ್ಗೆ ವಿಷಾದಿಸುತ್ತಾನೆ. ಒಡೆಯರಿಬ್ಬರನ್ನು ಏಕಕಾಲದಲ್ಲಿ ನೋಡುವ ಅಪೇಕ್ಷೆಯಿಂದಲೇ ಸಡಗರಗೊಂಡು ಮಾತಿಗೆ ಮುಂದಾಗಿ ಬಂದೆನೆಂದು ಸಮರ್ಥಿಸಲು ಬಯಸುತ್ತಾನೆ. 3 ಲೋಕಕ್ಕೆ ಅಮೃತವನ್ನು ಹರಿಸುವ ಮನಸ್ಸಿನಲ್ಲಿ ಜ್ವಾಲೆಯನ್ನು ಸೃಷ್ಟಿಸಿದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾನೆ. ದಕ್ಷಿಣಾಂಕ ಏನು ಮಾಡಿದರೂ ಬಾಹುಬಲಿಯ ಮನಸ್ಸು ಕರಗಲಿಲ್ಲ, ಮತ್ತಷ್ಟು ಕಠಿಣವಾಗುತ್ತಲೇ ಹೋಗುತ್ತದೆ. ಅಷ್ಟರಲ್ಲಿ ಬಾಹುಬಲಿಯ ಮಂತ್ರಿಯೂ ಕೂಡ ನಿರ್ಭಯವಾಗಿ, ನೀವಿಬ್ಬರು ಪರಮೇಶ್ವರನ ಪುತ್ರರು, ನಿಮ್ಮಿಬ್ಬರಲ್ಲಿ ವಿರಸವಾಯಿತು ಎಂದರೆ ಸಾಮಾನ್ಯ ಜನರು ಸನ್ಮಾರ್ಗದಲ್ಲಿ ನಡೆಯುತ್ತಾರೆಯೇ? ಶಿಷ್ಯ ಗುರುವಿಗೆ, ಮಗ ತಂದೆಗೆ, ತಮ್ಮ ಅಣ್ಣನಿಗೆ, ಸತಿ ಪತಿಗೆ ವಂದಿಸುವುದು ಸಹಜವಾದುದು. ಆದ್ದರಿಂದಲೇ ಲೋಕದಲ್ಲಿ ಮಳೆ ಬೆಳೆಯಾಗುತ್ತಿರುವುದು. ಇಷ್ಟಕ್ಕೂ ನಿನ್ನಣ್ಣ ಭರತಚಕ್ರಿಯನ್ನು ಮೂಲೋಕವೇ ಮೆಚ್ಚಿದೆ, ಗೌರವಿಸಿದೆ. ಇದನ್ನು ಸ್ವಲ್ಪ ಯೋಚಿಸು ಎಂದು ಹೇಳಿದನು. ಬಾಹುಬಲಿಯ ಕೋಪ ಇಮ್ಮಡಿಸಿತು. ಹಿತರೆಂದುಕೊಂಡವರೇ ಬುದ್ಧಿವಾದ ಹೇಳುವಷ್ಟು ಮುಂದಾಗಿದ್ದು ಆತನಿಗೆ ಕೆಡುಕೆನಿಸಿತು. ಮಂತ್ರಿಯ ಮಾತಿಗೆ ಓಲಗದಲ್ಲಿದ್ದ ನಾರಿಯರಾದಿಯಾಗಿ ಎಲ್ಲರೂ ಸಮರ್ಥಿಸಲು ಬಾಹುಬಲಿ ಕಳಕಂಠನಿಗೆ ಬುದ್ಧಿ ಹೇಳಲು ಬಂದವರನ್ನು ತದುಕುವಂತೆ ಆದೇಶಿಸಿದ. ಅದಕ್ಕೆ ತಕ್ಕಂತೆ ಕಳಕಂಠನು ಬಾಳೆಯ ದಿಂಡಿನಿಂದ ಬಾಸುಂಡೆ ಬರುವಂತೆ ಅಟ್ಟಿಸಿಕೊಂಡು ಹೋಗಿ ಚಚ್ಚಿದನು. ಮಲಯ ಮಾರುತ ಮಂದ ಮಾರುತರನ್ನು ಛೂ ಬಿಟ್ಟು ಹಣ್ಣುಗಾಯಿ ನೀರುಗಾಯಿ ಮಾಡಿಸಿದನು. ಮಂತ್ರಿಗಳ ಉಪದೇಶ ಸೋದರನ ಕೋಪಗಳು ಸೇರಿಕೊಂಡು ನಾರಿಯರನ್ನು ನೋಯಿಸಿತು ಎನ್ನುತ್ತಾನೆ ಕವಿ ರತ್ನಾಕರ. ಊರಿಗೆ ಬಂದ ಮಾರಿಶೆಟ್ಟಿಯನ್ನು ಬಡಿದಂತಾಯಿತು ಎಂಬುದು ಕವಿಯ ಇಲ್ಲಿನ ಉಪಮೆ. ಇದು ಬಾಹುಬಲಿಯ ಕುಪಿತ ಮನಸ್ಥಿತಿಯನ್ನು ತೋರಿಸ್ತದೆ. ಈ ಸಂದರ್ಭದಲ್ಲಿ ಸಭೆಯಾದರೂ ಸುಮ್ಮನೆ ನಡುಗುತ್ತಿತ್ತು. ಗುಣವಸಂತಕವನನ್ನು ಕರೆದ ಬಾಹುಬಲಿ ವಸ್ತುಸ್ಥಿತಿಯ ವೈಪರೀತ್ಯವನ್ನು ಸರಿಯಾಗಿ ಮನಸ್ಸಿಟ್ಟು ವಿವೇಚಿಸುವಂತೆ ಕೇಳಿದ. ಆಗ ಗುಣವಸಂತಕ, ನಿನ್ನ ಆಜ್ಞೆ ಎಂದರೆ ಕಟ್ಟಾಣಿ ಮುತ್ತಿನ ಸರವಿದ್ದಂತೆ. ಅದೇ ಸರಿದಾರಿ ಕೂಡ. ಗುಣಕ್ಕೆ ಎರಗುವುದೇನೋ ಸರಿ, ವಿಕ್ರಮಕ್ಕೆ ಎರಗುತ್ತಾರೆಯೇ? ಗುಣಪಕ್ಷಪಾತಿಗಳಾರೂ ಇದನ್ನು ಒಪ್ಪುವುದಿಲ್ಲ ಎಂದು ಸಮಯ ಪ್ರಜ್ಞೆಯ ಮಾತುಗಳನ್ನಾಡಿದ. ಸಂತುಷ್ಟನಾದ ಬಾಹುಬಲಿ ಪಚ್ಚೆಯ ಪದಕವನ್ನು ಕೊಟ್ಟು ಸತ್ಕರಿಸಿದ. ಕಳಕಂಠ, ಕೋಕಿಲ, ಮಂದಮಾರುತರು ಗುಣವಸಂತಕನ ಮಾತಿಗೆ ದನಿಗೂಡಿಸುವ ಮೂಲಕ ರಾಜನ ಮೆಚ್ಚುಗೆಗೆ ಪಾತ್ರರಾದರು. ಕೊನೆಗೆ ಓಲಗದಿಂದ ಎಲ್ಲರೂ ನಿರ್ಗಮಿಸಲು ಬಾಹುಬಲಿ ಮತ್ತೆ ದಕ್ಷಿಣಾಂಕನನ್ನು ಕರೆದು, ಬಡವರನ್ನು ಹೆದರಿಸಿದಂತಲ್ಲ, ನಾನೇ ದಾಳಿ ಇಡುತ್ತೇನೆ. ಸೈನ್ಯವನ್ನು ಹದಗೊಳಿಸಿಕೊಂಡು ಜಾಗೃತನಾಗಿರುವಂತೆ ನಿನ್ನೊಡೆಯನಿಗೆ ಹೇಳು, ಏಕೆಂದರೆ ನಿಮಗೆಲ್ಲ ಕಡೆಗಾಲ ಸಮೀಪಿಸಿದೆ ಎಂದು ಹೇಳಿ ಕಳಿಸಿದ. ಮನಸ್ಸಿನಲ್ಲಿ ಜನರು ಅಣ್ಣನಿಗೆ ವಂದಿಸಬೇಕೆಂದು ಹೇಳುತ್ತಾರೆ ಎಲ್ಲರೂ. ಹಾಗೆಂದು ಯುದ್ಧ ಸಾರುವುದು ನ್ಯಾಯವೆಂದು ಹಾಲು ಕುಡಿಸುವವರಾರೂ ಹೇಳುವುದಿಲ್ಲ ಎಂದುಕೊಂಡರು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂಧಾನ ಭಂಗ ಸಂಧಿ ಮುಗಿಯುತ್ತದೆ. ಮುಂದೆ ಕಟಕ ವಿನೋದ ಸಂಧಿ